ಮಲೆನಾಡು ಜನಹಿತ ರಕ್ಷಣಾ ವೇದಿಕೆಯ ವತಿಯಿಂದ ರೈತರ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಜಾತ್ಯತೀತ ಪಕ್ಷಾತೀತ ಕಾನೂನಾತ್ಮಕ ಮತ್ತು ವಿಷಯಾಧಾರಿತ ನಿಲುವಿನೊಂದಿಗೆ ಕಡಬ ತಾಲೂಕು ಕಚೇರಿ ಬಳಿ ನವೆಂಬರ್ 18ರಂದು ಬೃಹತ್ ಹಕ್ಕೊತ್ತಾಯ ಸಭೆ ನಡೆಯಲಿದೆ ಎಂದು ಮಲೆನಾಡು ಜನಹಿತ ರಕ್ಷಣಾ ವೇದಿಕೆಯ ಸಂಪರ್ಕ ಪ್ರಮುಖ ದಯಾನಂದ್ ಎಣ್ಣೆಮಜಲು ಹೇಳಿದರು. ಕಡಬದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪುಷ್ಪಗಿರಿ ವನ್ಯಧಾಮಕ್ಕೆ ಗ್ರಾಮಗಳ ಸೇರ್ಪಡೆ, ಕಸ್ತೂರಿ ರಂಗನ್ ವರದಿ, ಮಾಧವ ಗಾಡ್ಗಿಲ್ ವರದಿ, ಮೆಡಿಕಲ್ ಪ್ಲಾಂಟೇಶನ್, ಕಾಳಿಂಗಧಾಮ, ಹುಲಿ ಸಂರಕ್ಷಣೆ ವಲಯ, ಚಿರತೆ ಸಂರಕ್ಷಣೆ ಇತ್ಯಾದಿ ಅನೇಕ ರೈತರಿಗೆ ಮಾರಕ ಆಗುವ ಯೋಜನೆಗಳನ್ನು ಸರ್ಕಾರ ಅನುಷ್ಠಾನಕ್ಕೆ ತರಲು ಹೊರಟಾಗ ಅದನ್ನು ತಡೆಯುವಲ್ಲಿ ಮಲೆನಾಡು ಜನಹಿತ ರಕ್ಷಣಾ ವೇದಿಕೆಯು ಯಶಸ್ಸನ್ನು ಕಂಡಿದೆ ಎಂದರು. ಸರ್ಕಾರ 3-4 ವರ್ಷಕ್ಕೆ ಒಮ್ಮೆ ಅರಣ್ಯ ಭೂಮಿಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕಂದಾಯ ಭೂಮಿಯನ್ನು ಪರಿಭಾವಿತ ಅರಣ್ಯಕ್ಕೆ ಸೇರ್ಪಡೆ ಮಾಡುವಾಗ ಸರ್ಕಾರ ಸರಿಯಾದ ನಿಯಮವನ್ನು ಪಾಲಿಸದೆ ಜನವಸತಿ ಪ್ರದೇಶ ಇದ್ದುದನ್ನು ಮತ್ತು 100 ವರ್ಷ ಕೃಷಿ ಮಾಡುತ್ತಾ ಬಂದಿರುವ ರೈತರ ಕೃಷಿ ಭೂಮಿಯನ್ನು ಜಂಟಿ ಸರ್ವೆ ಮಾಡದೆ ಸರ್ವೆ ನಂಬರನ್ನು ಅರಣ್ಯಕ್ಕೆ ಸೇರ್ಪಡೆ ಮಾಡಿದ ಕಾರಣ ರೈತರ ಆರ್ಟಿಸಿಯಲ್ಲಿ ಅರಣ್ಯ ಎಂಬುದಾಗಿ ನಮೂದಿಸಲಾಗಿದೆ. ಅದು ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆ ಮಾಡಿರುವ ತಪ್ಪನ್ನು ರೈತರ ಮೇಲೆ ಗೂಬೆ ಕೂರಿಸುವಂಥದ್ದು ಅರಣ್ಯ ಇಲಾಖೆ ಮಾಡುತ್ತಿದೆ. ರೈತರು ಅರಣ್ಯವನ್ನು ಅಕ್ರಮವಾಗಿ ಪ್ರವೇಶ ಮಾಡಿದ್ದಾರೆ ಎಂದು ಅರಣ್ಯ ಇಲಾಖೆ ಸುಳ್ಳು ವರದಿ ಸರ್ಕಾರಕ್ಕೆ ಸಲ್ಲಿಸಿದೆ ಎಂದು ಆರೋಪಿಸಿದರು. ಕಳೆದ 15 ವರ್ಷಗಳಿಂದ ಮಲೆನಾಡು ಜನಹಿತ ರಕ್ಷಣಾ ವೇದಿಕೆಯ ವತಿಯಿಂದ ನೇತೃತ್ವದಲ್ಲಿ ಪುಷ್ಪಗಿರಿ ವನ್ಯಧಾಮಕ್ಕೆ ಗ್ರಾಮಗಳ ಸೇರ್ಪಡೆ, ಕಸ್ತೂರಿ ರಂಗನ್ ವರದಿ, ಮಾಧವ ಗಾಡ್ಗಿಲ್ ವರದಿ, ಮೆಡಿಕಲ್ ಪ್ಲಾಂಟೇಶನ್ ಯೋಜನೆಗಳು, ಕಾಳಿಂಗಧಾಮ, ಹುಲಿ ಸಂರಕ್ಷಣೆ ವಲಯ, ಚಿರತೆ ಸಂರಕ್ಷಣೆ ಇತ್ಯಾದಿ ಅನೇಕ ರೈತರಿಗೆ ಮಾರಕ ಆಗುವ ಯೋಜನೆಗಳನ್ನು ಸರ್ಕಾರ ಅನುಷ್ಠಾನಕ್ಕೆ ತರಲು ಹೊರಟಾಗ ಅದನ್ನು ತಾತ್ಕಾಲಿಕವಾಗಿ ತಡೆಯುವಲ್ಲಿ ಮಲೆನಾಡು ಜನಹಿತ ರಕ್ಷಣಾ ವೇದಿಕೆಯು ಯಶಸ್ಸನ್ನು ಕಂಡಿದೆ. ಆದರೆ ವಿಪರ್ಯಾಸ ಅಂದರೆ ಸರ್ಕಾರ 3-4 ವರ್ಷಕ್ಕೆ ಒಮ್ಮೆ ಅರಣ್ಯ ಭೂಮಿಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕಂದಾಯ ಭೂಮಿಯನ್ನು ಪರಿಭಾವಿತ ಅರಣ್ಯಕ್ಕೆ ಸೇರ್ಪಡೆ ಮಾಡುವಾಗ ಸರ್ಕಾರ ಸರಿಯಾದ ನಿಯಮವನ್ನು ಪಾಲಿಸದೆ ಜನವಸತಿ ಪ್ರದೇಶ ಇದ್ದುದನ್ನು ಮತ್ತು 100 ವರ್ಷ ಕೃಷಿ ಮಾಡಿಕೊಂಡು ಬಂದಂತಹ ರೈತರ ಕೃಷಿ ಭೂಮಿಯನ್ನು ಜಂಟಿ ಸರ್ವೆ ಮಾಡದೆ ಸರ್ವೆ ನಂಬರನ್ನು ಅರಣ್ಯಕ್ಕೆ ಸೇರ್ಪಡೆ ಮಾಡಿದ ಕಾರಣ ರೈತರ ಆರ್ಟಿಸಿಯಲ್ಲಿ ಅರಣ್ಯ ಎಂಬುದಾಗಿ ನಮೂದಿಸಲಾಗಿದೆ. ಅದು ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆ ಮಾಡಿರುವ ತಪ್ಪನ್ನು ರೈತರ ಮೇಲೆ ಗೂಬೆ ಕೂರಿಸುವಂತಹ ಈ ಅರಣ್ಯ ಇಲಾಖೆಯ ಕ್ರಮವನ್ನು ಅಕ್ರಮಕ್ಕೆ ಪ್ರವೇಶ ಮಾಡಿದ್ದಾರೆ ರೈತರು ಎಂದು ಅರಣ್ಯ ಇಲಾಖೆ ಸುಳ್ಳು ವರದಿ ಸರ್ಕಾರಕ್ಕೆ ಸಲ್ಲಿಸಿದೆ. ರೈತರ ಬದುಕನ್ನು ಕಸಿದುಕೊಂಡು ರೈತರನ್ನು ಒಕ್ಕಲೆಬ್ಬಿಸುವ ಪ್ರಯತ್ನದಲ್ಲಿರುವಂತಹ ಈ ಇಲಾಖೆಯ ಕ್ರಮಗಳನ್ನು ನಾವೆಲ್ಲ ವಿದ್ಯಾವಂತ ಕೃಷಿಕರು ನವೆಂಬರ್ 18ನೇ ತಾರೀಕಿಗೆ ಹೋರಾಟದಲ್ಲಿ ಭಾಗವಹಿಸಿ ಅದಕ್ಕಾಗಿ ನವೆಂಬರ್ 14ನೇ ತಾರೀಕು ಶುಕ್ರವಾರ ಕಡಬ ಒಕ್ಕಲಿಗ ಸಮುದಾಯ ಭವನ ಜೂನಿಯರ್ ಕಾಲೇಜು ರಸ್ತೆ ಇಲ್ಲಿ ಒಂದು ಪೂರ್ವಭಾವಿ ಸಭೆ ನಡೆಯಲಿಕ್ಕಿದೆ. ಈ ಪೂರ್ವಭಾವಿ ಸಭೆಯಲ್ಲಿ ಎಲ್ಲ ಧಾರ್ಮಿಕ ಮುಖಂಡರುಗಳು, ಎಲ್ಲ ಪಕ್ಷದ ಪ್ರಮುಖರು ಹಾಗೆಯೇ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ರೈತರ ಸಮಸ್ಯೆಗಳನ್ನು ಪರಿಹರಿಸಲು ಈ ಸಂದರ್ಭದಲ್ಲಿ ಬಂದು ತಮ್ಮ ಅಹವಾಲುಗಳನ್ನು ಸಲ್ಲಿಸಿ ಹಕ್ಕೊತ್ತಾಯ ಸಭೆಯನ್ನು ಯಶಸ್ವಿಗೊಳಿಸಲಿಕ್ಕೆ ಸಹಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಲೆನಾಡು ಜನಹಿತ ರಕ್ಷಣಾ ವೇದಿಕೆಯ ಜಿಲ್ಲಾ ಸಮಿತಿಯ ಸದಸ್ಯ ಜಯಪ್ರಕಾಶ್ ಕೂಜುಗೋಡು, ಬಲ್ಯ ಗ್ರಾಮ ಸಮಿತಿಯ ಸಂಚಾಲಕ ಯೋಗೇಂದ್ರ ಪನಾರಿ, ನೂಜಿಬಲ್ತಿಲಾ ಗ್ರಾಮದ ಪ್ರಮುಖ ಉಮೇಶ್ ಶೆಟ್ಟಿ ಸಾಯಿರಾಮ್ ಉಪಸ್ಥಿತರಿದ್ದರು. ದಿವಾಕರ್ ಎಂ, ವಿ4 ನ್ಯೂಸ್, ಕಡಪ.